ನಮಸ್ಕಾರ. ಟಿಮ್ ಡೇವಿಡ್ ಆರ್ಭಟಕ್ಕೆ ತತ್ತರಿಸಿ ಹೋಯಿತು ಸಿಎಸ್ಕೆ ಪಡೆ. ಈ ಮೂಲಕ ರಜತ್ ಮತ್ತು ಕೊನೆಯಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಕಮಾಲ್ 250 ರನ್ ಹೊಡೆದು ದಾಖಲೆ ನಿರ್ಮಿಸಿದ ಆರ್ಸಿಬಿ ಪಡೆ. ಇನ್ನು ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ರೋಚಕವಾದ ಪಂದ್ಯದ ಮೊದಲ ಇನ್ನಿಂಗ್ಸ್ನ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಹೀಗಾಗಿ ನೀವಿನ್ನೂ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗೆ ಆರ್ಸಿಬಿ ಬ್ಯಾಟ್ಸ್ಮನ್ಗಳ ಬ್ಯಾಟಿಂಗ್ ಅಬ್ಬರ ಹೇಗೆ ಅನಿಸುತ್ತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇಂದು ನಡೆದ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದಿದ್ದು, ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡ ಬ್ಯಾಟ್ಸ್ಮನ್ಗಳ ಆರ್ಭಟಕ್ಕೆ ಇಲ್ಲಿ ಕಂಪ್ಲೀಟಾಗಿ ಸಿಎಸ್ಕೆ ತಂಡದ ಬಾಲಿಂಗ್ ಯೂನಿಟ್ ಧೂಳಿಪಟಾಗಿ ಹೋಗಿದೆ. ಇನ್ನು ಮೊದಲಿಗೆ ಆರಂಭಿಕರಾಗಿ ಬಂದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಜೋಡಿ ಕೂಡ 50 ರನ್ಗಳ ಭರ್ಜರಿ ಜೊತೆ ಆಟವಾಡಿತು. ಫಿಲ್ ಸಾಲ್ಟ್ ಅವರ ಆಟ 30 ಬಾಲ್ಗೆ 46 ರನ್ಗೆ ಅಂತ್ಯವಾದರೆ ಇವರ ಒಂದು ಇನ್ನಿಂಗ್ಸ್ನಲ್ಲಿ 2 ಸಿಕ್ಸ್ ಜೊತೆಗೆ 3 4 ಸಹಿತ 153ರ ಸ್ಟ್ರೈಕ್ನಲ್ಲಿ ಬ್ಯಾಟ್ ಬೀಸಿದರೆ ವಿರಾಟ್ ಕೊಹ್ಲಿ 28, ಇನ್ನು ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ಅವರ ಜೋಡಿ 50 ರನ್ಗಳ ಜೊತೆಯಾಟವನ್ನು ಕೂಡ ಇವರು ಆಡಿದರು. ಇನ್ನು ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಕೇವಲ 29 ಬಾಲ್ಗೆ ಸ್ಫೋಟಕ 50 ರನ್ನನ್ನು ಹೊಡೆದರೆ 2 ಸಿಕ್ಸ್ 5 4 ಇವರ ಇನ್ನಿಂಗ್ಸ್ನಲ್ಲಿ ಕೂಡಿದರೆ 172ರ ಸ್ಟ್ರೈಕ್ನಲ್ಲಿ ಬ್ಯಾಟ್ ಬೀಸಿದರು. ನಾಯಕ ರಜತ್ ಪಾಟಿದಾರ್ ಕೂಡ ಅಜಯ 48 ರನ್ನನ್ನು ಕೇವಲ 19 ಬಾಲ್ಗೆ ಹೊಡೆದರೆ ಇತ್ತ 1 4 ಜೊತೆಗೆ 6 ಸಿಕ್ಸರ್ ಸಹಿತ 252ರ ಸ್ಟ್ರೈಕ್ನಲ್ಲಿ ಬ್ಯಾಟ್ ಬೀಸಿದರು. ಇನ್ನು ಕೊನೆಯದಾಗಿ ಟಿಮ್ ಡೇವಿಡ್ ಅವರ 25 ಬಾಲಿಗೆ 70 ರನ್ ಹೊಡೆಯುವ ಮುಖಾಂತರ ಒಂದು ಸಿಎಸ್ಕೆ ಬಾಲಿಂಗನ್ನು ಚಿಂದಿ ಮಾಡಿದ್ರು. 3 4 ಜೊತೆಗೆ 8 ಸಿಕ್ಸರ್ ಸಹಿತ 280ರ ಸ್ಟ್ರೈಕ್ನಲ್ಲಿ ಬ್ಯಾಟ್ ಬೀಸಿದರು. ಹೀಗಾಗಿ ಆರ್ಸಿಬಿ ಬ್ಯಾಟ್ಸ್ಮನ್ಗಳ ಆರ್ಭಟಕ್ಕೆ ಕಂಪ್ಲೀಟಾಗಿ ಸಿಎಸ್ಕೆ ತತ್ತರಿಸಿ ಹೋಗಿದೆ. ಇನ್ನು ಆರ್ಸಿಬಿ ತಂಡ ನಿಗದಿತ 20 ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಂಡು 250 ರನ್ನನ್ನು ಪಡೆಯಿತು. ಆರ್ಸಿಬಿ ತಂಡ ಸಿಎಸ್ಕೆ ವಿರುದ್ಧ ಅತಿ ಹೆಚ್ಚು ರನ್ ಹೊಡೆದ ದಾಖಲೆಯನ್ನು ಕೂಡ ಆರ್ಸಿಬಿ ಬರೆದಿದೆ. ಇದು ಏನಪ್ಪ ಅಂದರೆ ಆರ್ಸಿಬಿ ಟಿಮ್ ಡೇವಿಡ್, ರಜತ್ ಪಾಟಿದಾರ್ ಜೊತೆಗೆ ದೇವದತ್ ಪಡಿಕ್ಕಲ್ ಅವರ ಅಬ್ಬರ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.